ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಮುಖ್ಯವಾದಂಥ MCQಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಲೈಸೋಸೋಮನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್: ಶಕ್ತಿ ಉತ್ಪಾದನಾ ಕೇಂದ್ರ, ಕಿಣ್ವಗಳ ಗೊಂಚಲು, ಆತ್ಮಹತ್ಯೆ ಚೀಲ, ಪ್ರೋಟೀನ್ ಕಾರ್ಖಾನೆ. ಲೈಸೋಸೋಮನ್ನು ಏನೆಂದು ಕರೆಯುತ್ತಾರೆ? ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3, ಆತ್ಮಹತ್ಯಾ ಚೀಲ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಫ್ಲಾಜೆಲ್ಲಾ ಅಥವಾ ಬಾಲವನ್ನು ಹೊಂದಿರುವಂಥ ಏಕೈಕ ಮಾನವ ಕೋಶ ಯಾವುದು? ಆಪ್ಷನ್: ರಕ್ತ ಕಣಗಳು, ವೀರ್ಯಾಣು, ನ್ಯೂರಾನ್ಗಳು, ಯಕೃತ್ತಿನ ಕೋಶಗಳು. ಸರಿಯಾದಂತಹ ಉತ್ತರ ಆಪ್ಷನ್ 2, ವೀರ್ಯಾಣುಗಳು. ಮೂರನೇ ಪ್ರಶ್ನೆ, ಯೂಕ್ಯಾರಿಯೋಟಿಕ್ ಕೋಶಗಳಿಗೆ ಯಾವ ರಚನೆ ನಿರ್ದಿಷ್ಟವಾಗಿದೆ? ಆಪ್ಷನ್: ನ್ಯೂಕ್ಲಿಯಸ್, ನ್ಯೂಕ್ಲಿಯರ್, ಸೈಟೋಪ್ಲಾಸಮ್, ಜೀವಕೋಶ ಪೊರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1, ನ್ಯೂಕ್ಲಿಯಸ್. ನಾಲ್ಕನೇ ಪ್ರಶ್ನೆ, ಜೀವಶಾಸ್ತ್ರವು ಡ್ಯಾಶ್ ವೈಜ್ಞಾನಿಕ ಅಧ್ಯಯನವಾಗಿದೆ? ಸಸ್ಯಗಳು, ಪ್ರಾಣಿಗಳು, ಬ್ಯಾಕ್ಟೀರಿಯಾ, ಜೀವಂತ ಜೀವಿಗಳು. ಜೀವಶಾಸ್ತ್ರವು ಡ್ಯಾಶ್ ವೈಜ್ಞಾನಿಕ ಅಧ್ಯಯನವಾಗಿದೆ. ಸೊ ಜೀವಶಾಸ್ತ್ರವು ಆನ್ಸರ್ 4, ಜೀವಂತ ಜೀವಿಗಳ ವೈಜ್ಞಾನಿಕ ಅಧ್ಯಯನವಾಗಿದೆ. ಮುಂದಿನ ಪ್ರಶ್ನೆ, ಸಸ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ವಿಜ್ಞಾನಿ ಯಾರು? ಆಪ್ಷನ್: ಡಾರ್ವಿನ್, ಅರಿಸ್ಟಾಟಲ್, ಥಿಯೋಫ್ರಾಸ್ಟಸ್, ಲಿನಿಯಸ್. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3, ಥಿಯೋಫ್ರಾಸ್ಟಸ್. ನೆಕ್ಸ್ಟ್, ಸೆಲ್ಯುಲರ್ ಕೆಲಸಕ್ಕೆ ಯಾವ ಸಂಯುಕ್ತವು ನೇರವಾಗಿ ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್: ATP, ETP, NADP, NADH. ಸರಿಯಾದ ಉತ್ತರ ಆಪ್ಷನ್ 1, ATP. ಮುಂದಿನ ಪ್ರಶ್ನೆ, ಆಮ್ಲಜನಕವು ಪ್ಲಾಸ್ಮಾ ಪೊರೆಯನ್ನು ಹಾದು ಹೋಗುವ ಕ್ರಿಯೆಗೆ ಏನೆಂದು ಕರೆಯಲಾಗುತ್ತದೆ? ಅಭಿಸರಣೆ, ಆವಿಯಾಗುವಿಕೆ, ಜೋಡಣೆ, ಪ್ರಸರಣ. ಸರಿಯಾದಂಥ ಉತ್ತರ ಆಪ್ಷನ್ 1, ಅಭಿಸರಣೆ. ಮುಂದಿನ ಪ್ರಶ್ನೆ, ಮೀನುಗಳನ್ನು ಕುರಿತು ಅಧ್ಯಯನವನ್ನು ನಡೆಸುವ ಪ್ರಾಣಿಶಾಸ್ತ್ರದ ಶಾಖೆ ಯಾವುದು? ಹೈರಾಲಜಿ, ಅಗ್ನಿಕಾಲಜಿ, ಇಕ್ತಿಯಾಲಜಿ, ಟೆಂಡ್ರಾಲಜಿ. ಸರಿಯಾದಂಥ ಉತ್ತರ ಆಪ್ಷನ್ 3, ಇಕ್ತಿಯಾಲಜಿ. ಹೆಪಟೈಟಿಸ್ ಬಿ ರೋಗವು ಈ ಮೂಲಕ ಹರಡುವುದಿಲ್ಲ. ಕಲುಷಿತ ನೀರಿನಿಂದ, ಕಲುಷಿತ ಆಹಾರದಿಂದ, ಅರಕ್ಷಿತ ಲೈಂಗಿಕ ಸಂಪರ್ಕದಿಂದ, ಸೊಳ್ಳೆಗಳ ಕಡಿತದಿಂದ. ಹೆಪಟೈಟಿಸ್ ಬಿ ರೋಗವು ಈ ಮೂಲಕ ಹರಡುವುದಿಲ್ಲ. ಸರಿಯಾದಂತಹ ಉತ್ತರ ಆಪ್ಷನ್ 2, ಕಲುಷಿತ ಆಹಾರದಿಂದ. 10ನೇ ಪ್ರಶ್ನೆ, ತಿಮಿಂಗಿಲಗಳು ಇದರಿಂದ ಉಸಿರಾಡುತ್ತವೆ? ಕಿವಿರುಗಳು, ಚರ್ಮ, ಶ್ವಾಸಕೋಶ, ಚರ್ಮ ಮತ್ತು ಕಿವಿರು. ಸರಿಯಾದಂಥ ಉತ್ತರ ಆಪ್ಷನ್ 3, ಶ್ವಾಸಕೋಶ. ಮುಂದಿನ ಪ್ರಶ್ನೆ, ವಿಲ್ ಹೆಲ್ಮ್ ರಾಂಟ್ಜನ್ ಸಂಶೋಧನೆ ಈ ಕೆಳಗಿನ ಯಾವುದರ ಮೇಲೆ ಆಧರಿಸಿದೆ? ವಿಲ್ ಹೆಲ್ಮ್ ರಾಂಟ್ಜನ್ ಸಂಶೋಧನೆ ಈ ಕೆಳಗಿನ ಯಾವುದರ ಮೇಲೆ ಆಧರಿಸಿದೆ? ಅನಿಲಗಳ ಪ್ರಸರಣ, ಎಕ್ಸ್ರೇ, ನೈಸರ್ಗಿಕ ಆಯ್ಕೆ, ರೂಪಾಂತರ. ಸರಿಯಾದ ಉತ್ತರ ಆಪ್ಷನ್ 2, ಎಕ್ಸ್ರೇ. ಪಿತ್ತಕೋಶದ ಕ್ಯಾನ್ಸರ್ಗೆ ಕಾರಣವಾಗುವ ವೈರಾಣು ಯಾವುದು? ಹೆಪಟೈಟಿಸ್ ಎ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಡಿ. ಸರಿಯಾದಂಥ ಉತ್ತರ ಆಪ್ಷನ್ 3, ಹೆಪಟೈಟಿಸ್ ಬಿ. ಮುಂದಿನ ಪ್ರಶ್ನೆ, ನಿರ್ನಾಳ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ? ಪ್ರೋಟೀನ್, ಅಯೋಡಿನ್, ವಿಟಮಿನ್, ಹಾರ್ಮೋನ್.
ಸರಿಯಾದಂಥ ಉತ್ತರ ಆಪ್ಷನ್ 4 ಹಾರ್ಮೋನ್. ಪ್ರಾಯಕ್ಕೆ ಮುಂಚಿತವಾಗಿ ಪಿಟ್ಯುಟರಿಯ ಬೆಳವಣಿಗೆಯ ಹಾರ್ಮೋನ್ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿಯಾದರೆ ಉಂಟಾಗುವ ರೋಗ ಯಾವುದು? ಆಕ್ರೋಮೆಗಾಲಿ, ಕುಬ್ಜತೆ, ದೈತ್ಯತೆ, ಮಧುಮೇಹ. ಪ್ರಾಯಕ್ಕೆ ಮುಂಚಿತವಾಗಿ ಪಿಟ್ಯುಟರಿಯ ಬೆಳವಣಿಗೆಯ ಹಾರ್ಮೋನ್ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿಯಾದರೆ ಉಂಟಾಗುವ ರೋಗ ಆಪ್ಷನ್ 2 ಕುಬ್ಜತೆ. ಮುಂದಿನ ಪ್ರಶ್ನೆ, ಪಿತ್ತಕೋಶವನ್ನು ದೇಹದಲ್ಲಿ ಏನೆಂದು ಕರೆಯುವರು? ಭೌತಿಕ ಕಾರ್ಖಾನೆ, ಜೈವಿಕ ಕಾರ್ಖಾನೆ, ರಾಸಾಯನಿಕ ಕಾರ್ಖಾನೆ, ಎಲಿಪ್ಸಿಯ ಕಾರ್ಖಾನೆ. ಪಿತ್ತಕೋಶವನ್ನು ದೇಹದಲ್ಲಿ ಏನೆಂದು ಕರೆಯುವರು? ಆಪ್ಷನ್ 3 ರಾಸಾಯನಿಕ ಕಾರ್ಖಾನೆ. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ವಿಕಿರಣ ಯಾವುದು? ರಕ್ತಾತೀತ ವಿಕಿರಣ, ನೇರಳಾತೀತ ವಿಕಿರಣ, ಕ್ಷಕಿರಣ, ಗಾಮಾ ಕಿರಣಗಳು. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ವಿಕಿರಣ ಆಪ್ಷನ್ 1 ರಕ್ತಾತೀತ ವಿಕಿರಣ. ನಾಗರ ಹಾವಿನ ವಿಷವು ಮನುಷ್ಯನ ಈ ಭಾಗವನ್ನು ತೊಂದರೆ ಮಾಡುತ್ತವೆ: ವಿಸರ್ಜನಾ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ಉಸಿರಾಟ ವ್ಯವಸ್ಥೆ, ನರ ವ್ಯವಸ್ಥೆ. ನಾಗರ ಹಾವಿನ ವಿಷವು ಮನುಷ್ಯನ ಈ ಭಾಗವನ್ನು ತೊಂದರೆ ಮಾಡುತ್ತದೆ ಅಂದರೆ ಆನ್ಸರ್ ಆಪ್ಷನ್ 3 ಉಸಿರಾಟದ ವ್ಯವಸ್ಥೆ. ಹಾರುವ ಹಲ್ಲಿ ಇದು ಏನು? ಯಾವುದು? ಉಡಾ, ಡ್ರಾಗೋ, ಜಿಕೋ, ಗೋಸುಂಬೆ. ಹಾರುವ ಹಲ್ಲಿ ಆನ್ಸರ್ ಆಪ್ಷನ್ 2 ಡ್ರಾಕೋ. ಮುಂದಿನ ಪ್ರಶ್ನೆ, ವೃಷಣಗಳು ಉತ್ಪತ್ತಿ ಮಾಡುವ ಹಾರ್ಮೋನ್ ಯಾವುದು? ಆಂಡ್ರೋಜನ್, ಈಸ್ಟ್ರೋಜನ್, ಇನ್ಸುಲಿನ್, ಥೈರಾಕ್ಸಿನ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 1 ಆಂಡ್ರೋಜನ್. 20ನೇ ಪ್ರಶ್ನೆ, ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಾರಜನಕ್ಕಾಗಿ ಕೀಟಗಳನ್ನು ಹಿಡಿಯುವ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಕಸ್ಕುಟ ಮತ್ತು ಆರ್ಕಿಡ್ ಸಸ್ಯಗಳು, ಆಪ್ಷನ್ 2 ನೆಪಂಥಿಸ್ ಮತ್ತು ಡ್ರಾಸೆರಾ, ಆಪ್ಷನ್ 3 ಪಾರ್ಮಿಲಿಯಾ ಮತ್ತು ಉಸ್ನಿಯಾ, ಆಪ್ಷನ್ 4 ಪಾರ್ಥೇನಿಯಾ ಮತ್ತು ಬ್ರಯೋಫೈಟ್ಸ್. ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಕೀಟಹಾರಿ ಸಸ್ಯಗಳು ಯಾವುವು ಅಂತ ಹೇಳಿದ್ರೆ ಆಪ್ಷನ್ 2 ನೆಪಂಥಿಸ್ ಮತ್ತು ಡ್ರಾಸೆರಾ. ಗ್ಲೂಕೋಸನ್ನು ಗ್ಲೈಕೋಸಿನ್ ಆಗಿ ಪರಿವರ್ತಿಸಲು ಸಹಾಯ ಮಾಡುವ ಹಾರ್ಮೋನ್ ಯಾವುದು? ಅಡ್ರಿನಲ್, ಪೆನ್ಸಿಲಿನ್, ಇನ್ಸುಲಿನ್, ಈಸ್ಟ್ರೋಜನ್. ಗ್ಲೂಕೋಸನ್ನು ಗ್ಲೈಕೋಸನ್ ಆಗಿ ಪರಿವರ್ತನೆ ಮಾಡಲು ಸಹಾಯ ಮಾಡುವಂಥ ಹಾರ್ಮೋನ್ ಇನ್ಸುಲಿನ್, ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆಪ್ಷನ್ 3 ಇನ್ಸುಲಿನ್. ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುವ ಕಿಣ್ವ ಯಾವುದು? ಆಪ್ಷನ್ ಲಿಪೇಸ್, ಪೆಪ್ಸಿನ್, ಅಮಲೈಸ್, ಟ್ರಿಪ್ಸಿನ್. ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುವ ಕಿಣ್ವ ಆಪ್ಷನ್ 3 ಅಮಲೈಸ್. 2 ರೀತಿಯ ಅಂಗಾಂಗಗಳನ್ನು ಹೊಂದಿರುವ ಪ್ರಾಣಿಗಳನ್ನು ಹೀಗೆಂದು ಕರೆಯಲಾಗುತ್ತದೆ: ಹೋಮೋಲಿಸಿಥಲ್ಗಳು, ಹುಗೆಮಾಲಸ್, ಉಭಯಲಿಂಗಿಗಳು, ಹೋಮೋಯುಗ್ಮಿಸಿಗಳು. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ಉಭಯಲಿಂಗಿಗಳು. ಮೂತ್ರಜನಕಾಂಗದ ಮೇಲ್ಭಾಗದಲ್ಲಿ ಕಂಡುಬರುವ ಗ್ರಂಥಿ ಯಾವುದು? ಪಿಟ್ಯುಟರಿ, ಥೈರಾಯ್ಡ್, ಅಡ್ರಿನಲ್, ಪ್ಯಾರಾಥೈರಾಯ್ಡ್. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ಅಡ್ರಿನಲ್. ಹುಳುಕಡ್ಡಿ ರೋಗಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಯಾವುದು? ಆಪ್ಷನ್ ವೈರಸ್, ಬ್ಯಾಕ್ಟೀರಿಯಾ, ಶೈವಲ, ಶಿಲೀಂಧ್ರ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಶಿಲೀಂಧ್ರ. ಸೌರಕೋಶವನ್ನು ಯಾವುದರಿಂದ ಮಾಡಿರುತ್ತಾರೆ? ಸಿಲಿಕಾನ್, ಟೈಟಾನಿಯಂ, ಮೆಗ್ನೀಷಿಯಂ, ಟೆಫ್ಲಾನ್. ಸೌರಕೋಶವನ್ನು ಸಿಲಿಕಾನ್ನಿಂದ ಮಾಡಿರುತ್ತಾರೆ. ಪರಿಸರವನ್ನು ಬಳಸಿ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಅಥವಾ ಉತ್ಪಾದಿಸಿಕೊಳ್ಳುವ ಜೀವಿಗಳನ್ನು ಏನೆಂದು ಕರೆಯಲಾಗುತ್ತದೆ? ಬಯೋಟಾ, ಭಕ್ಷಕರು, ಉತ್ಪಾದಕರು, ಗ್ರಾಹಕರು. ಉತ್ತರ ಆಪ್ಷನ್ 3 ಉತ್ಪಾದಕರು. ಪ್ಯಾರಾ ಹಾರ್ಮೋನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ಏನಾಗುತ್ತದೆ? ಆಪ್ಷನ್ ಮೂಳೆಗಳು ಕಠಿಣವಾಗುತ್ತವೆ, ಮೂಳೆಗಳು ಮೃದುವಾಗುತ್ತವೆ, ಮೂಳೆಗಳಲ್ಲಿ ಸೋಡಿಯಂ ಹೆಚ್ಚಾಗುತ್ತದೆ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗುತ್ತದೆ. ಪ್ಯಾರಾ ಹಾರ್ಮೋನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ಮೂಳೆಗಳು ಮೃದುವಾಗುತ್ತವೆ. ಆಪ್ಷನ್ 2.
ಬ್ಯಾಕ್ಟೀರಿಯಾ ಫೇಸ್ ಎಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲ, ವೈರಸ್. ಬ್ಯಾಕ್ಟೀರಿಯಾ ಫೇಸ್ ಎಂದರೆ ಆಪ್ಷನ್ 4 ವೈರಸ್ ಆಗಿರುತ್ತದೆ. ಇದರಲ್ಲಿ ಯಾವುದು ಅರೆವಾಹಕ? ಗಾಜು, ಪಿಂಗಾಣಿ, ಜರ್ಮೇನಿಯಂ, ಪ್ಲಾಸ್ಟಿಕ್. ಸರಿಯಾದಂತಹ ಉತ್ತರ ಆಪ್ಷನ್ 3 ಜರ್ಮೇನಿಯಂ. ನೆಕ್ಸ್ಟ್, ಅಂಡಾಶಯಗಳು ಉತ್ಪತ್ತಿ ಮಾಡದ ಹಾರ್ಮೋನ್ ಯಾವುದು? ಅಂಡಾಶಯಗಳು ಉತ್ಪತ್ತಿ ಮಾಡದ ಹಾರ್ಮೋನ್ ಯಾವುದು? ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್, ಆಂಡ್ರೋಜನ್, ಗ್ಲೈಕೋಜನ್. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಗ್ಲೈಕೋಜನ್. ಅಂಡಾಶಯಗಳು ಉತ್ಪತ್ತಿ ಮಾಡದ ಹಾರ್ಮೋನ್. ಲೈಸೋಸೋಮ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಪೋರ್ಟರ್, ಕೊಲ್ಲಿಕರ್, ಪಾಮ್ಚಾನ, ಕ್ರಿಶ್ಚಿಯನ್ ಪಿಡೋ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಲೈಸೋಸೋಮ್ಗಳನ್ನು ಕಂಡುಹಿಡಿದಂಥ ವಿಜ್ಞಾನಿ ಆಪ್ಷನ್ 4 ಕ್ರಿಶ್ಚಿಯನ್ ಪಿಡೋ. ಸಿಲಿಕಾನ್ ಯಾವ ಉಷ್ಣತೆಯಲ್ಲಿ ಕರಗುತ್ತದೆ? 1683 ಕೆಲ್ವಿನ್, 1863 ಕೆಲ್ವಿನ್, 1866 ಕೆಲ್ವಿನ್, 1688 ಕೆಲ್ವಿನ್. ಸಿಲಿಕಾನ್ 1683 ಕೆಲ್ವಿನ್ ಉಷ್ಣತೆಯಲ್ಲಿ ಕರಗುತ್ತದೆ. ಮನುಷ್ಯನ ಶ್ರವಣಕ್ಕೆ ಸಿಲುಕದ ತರಂಗಾಂತರವುಳ್ಳ ಶಬ್ದಗಳ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ಝೂಯಾಲಜಿ, ಅಲ್ಟ್ರಾಸೋನಿಕ್ಸ್, ವಲ್ಕನಾಲಜಿ, ಪೈರಾಲಜಿ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 2 ಅಲ್ಟ್ರಾಸೋನಿಕ್ಸ್. ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಆವರಿಸಿಕೊಂಡಿರುವ 3 ಹೊದಿಕೆಯುಳ್ಳ ಅಂಗ ಯಾವುದು? ಸೆರಿಬೆಲ್ಲಮ್, ಮೆನಂಜಿಸ್, ಪ್ಯಾರಾಲಿಸಿಸ್ ಆ್ಯಂಡ್ ಅರಕ್ನಾಯ್ಡ್. ಸರಿಯಾದಂಥ ಒಂದು ಉತ್ತರ ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಆವರಿಸಿಕೊಂಡಿರುವ 3 ಹೊದಿಕೆಯುಳ್ಳ ಅಂಗ ಆಪ್ಷನ್ 2 ಮೆನಂಜಿಸ್. ಮಾನವನ ಚರ್ಮದ ಬಣ್ಣಕ್ಕೆ ಕಾರಣ ಯಾವುದು? ಕೆರಾಟಿನ್, ಮೆಲನಿನ್, ಮೆಲಟೋನಿನ್, ಮಯಲಿನ್. ಮಾನವನ ಚರ್ಮದ ಬಣ್ಣಕ್ಕೆ ಕಾರಣವಾಗಿದ್ದು ಆಪ್ಷನ್ 2 ಮೆಲನಿನ್. ಮೋಡಗಳಲ್ಲಿ ವಿದ್ಯುದಂಶಗಳ ಕೂಡುವಿಕೆಗೆ ಕಾರಣವಾದಂಥ ಅಂಶ ಯಾವುದು? ಮಳೆ ಹನಿಗಳು ಎಲೆಕ್ಟ್ರಾನ್ಗಳಾಗಿ ಬದಲಾಗುತ್ತವೆ. ಭೂಮಿಯು ವಿದ್ಯುತ್ ಕ್ಷೇತ್ರದಿಂದ ಪಡೆಯುತ್ತವೆ. ಸೂರ್ಯನಿಂದ ಪಡೆಯುತ್ತವೆ ಆ್ಯಂಡ್ ನೀರಿನ ಅಣುಗಳ ಚಲನೆಯಿಂದ ಉಂಟಾಗುತ್ತವೆ. ಮೋಡಗಳಲ್ಲಿ ವಿದ್ಯುದಂಶಗಳ ಕೂಡುವಿಕೆಗೆ ಕಾರಣವಾದಂತಹ ಅಂಶ ಆಪ್ಷನ್ 4 ನೀರಿನ ಅಣುಗಳ ಚಲನೆಯಿಂದ ಉಂಟಾಗುತ್ತವೆ. ನೆಕ್ಸ್ಟ್, ಪ್ಯಾರೆನ್ಕೈಮಾ ಜೀವಕೋಶದಲ್ಲಿ ಯಾವುದು ಇರುತ್ತದೆ? ಕ್ಲೋರೋಪ್ಲಾಸ್ಟ್, ಪ್ಲಾಸ್ಮಾ, ಜರಡಿನಳಿಕೆ, ನೀರ್ಗೊಳವೆಗಳು. ಪ್ಯಾರೆನ್ಕೈಮಾ ಜೀವಕೋಶದಲ್ಲಿ ಯಾವುದು ಇರುತ್ತದೆ? ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1 ಕ್ಲೋರೋಪ್ಲಾಸ್ಟ್. ಸ್ನಾಯುಗಳ ಚಲನವಲನಗಳನ್ನು ಸೂಚಿಸುವಂಥ ಮಾಪಕ ಯಾವುದು? ಮಾನೋಮೀಟರ್, ಸ್ಪೈರೋಮೀಟರ್, ಕೈಮೋಗ್ರಾಫ್, ECG. ಸ್ನಾಯುಗಳ ಚಲನವಲನಗಳನ್ನು ಸೂಚಿಸುವ ಮಾಪಕ ಆಪ್ಷನ್ 3 ಕೈಮೋಗ್ರಾಫ್. ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ತತ್ವದ ಆಧಾರದ ಮೇಲೆ? ಅಪಕೇಂದ್ರನ, ಸೆಂಟ್ರಿಫ್ಯೂಜ್, ಅಪೋಹನ, ಉತ್ತಮ ಪ್ರಸರಣೆ ಆ್ಯಂಡ್ ವಿಸರಣೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1 ಅಪಕೇಂದ್ರನ ಅಥವಾ ಸೆಂಟ್ರಿಫ್ಯೂಜ್. ವಿದಳನ ಕ್ರಿಯೆ ಎಂದರೆ ಏನು? ನ್ಯೂಟ್ರಾನ್ಗಳ ಚದುರುವಿಕೆ, ಬೀಜಾಣುಗಳ ಒಡೆಯುವಿಕೆ, ನ್ಯೂಟ್ರಾನ್ಗಳಿಂದ ಗಟ್ಟಿಸುವಿಕೆ, ಬೀಜಾಣುವಿನ ಒಂದು ನ್ಯೂಟ್ರಾನ್ನ ಹೀರಿಕೊಳ್ಳುವಿಕೆ. ವಿದಳನ ಅಂತ ಹೇಳಿದ್ರೆ ನ್ಯೂಟ್ರಾನ್ಗಳ ಚದುರುವಿಕೆ. ಕೊಬ್ಬುಗಳು ಸಂಗ್ರಹಣೆಯಾಗುವ ಅಂಗಾಂಶ ಯಾವುದು? ಏರಿಯೋಲರ್ ಅಂಗಾಂಶ, ಅನುಲೇಪಕ ಅಂಗಾಂಶ, ನರ ಅಂಗಾಂಶ, ಅಡಿಪೋಸ್ ಅಂಗಾಂಶ. ಕೊಬ್ಬುಗಳು ಸಂಗ್ರಹಣೆಯಾಗುವ ಅಂಗಾಂಶ ಆಪ್ಷನ್ 4 ಅಡಿಪೋಸ್ ಅಂಗಾಂಶ. ನಮ್ಮ ಲಾಲಾರಸದಲ್ಲಿರುವ ಕಿಣ್ವ ಯಾವುದು? ಟ್ರಿಪ್ಸನ್, ಥೈಲಿನ್, ಲಿಡೇಸ್, ಗ್ಯಾಸ್ಟ್ರೀಸ್. ನಮ್ಮ ಲಾಲಾರಸದಲ್ಲಿರುವ ಕಿಣ್ವ ಆಪ್ಷನ್ 2 ಥೈಲಿನ್. ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದರೊಳಗೆ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬೀಳುವಂತಾಗುತ್ತದೆ. ಇದು ನ್ಯೂಟನ್ನ ಯಾವ ನಿಯಮವನ್ನು ವಿವರಿಸುತ್ತದೆ? ಚಲನೆ ಕುರಿತಾದ ಮೊದಲನೇ ನಿಯಮ, ಚಲನೆಯ ಕುರಿತಾದ ಎರಡನೇ ನಿಯಮ, ಚಲನೆಯ ಕುರಿತಾದ ಮೂರನೇ ನಿಯಮ, ಗುರುತ್ವಾಕರ್ಷಣ ನಿಯಮ. ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದರೊಳಗೆ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬೀಳುವಂತಾಗ್ತದೆ, ಅದು ಜಡತ್ವ ಅಂತ ಹೇಳ್ತೀವಿ. ಸೊ ಆಪ್ಷನ್ 1
ಚಲನೆ ಕುರಿತಾದ ಮೊದಲನೇ ನಿಯಮ. ಒಂದೇ ಉಷ್ಣತೆಯಲ್ಲಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ. ಇದು ಯಾವ ನಿಯಮ? ಕ್ಯಾಸಿಯಸ್ ನಿಯಮ, ಕೆಲ್ವಿನ್, ಜಡೋಷ್ಣ, ಶೂನ್ಯ ನಿಯಮ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 4 ಶೂನ್ಯ ನಿಯಮ. ದೇಹದ ಚಲನವಲನಗಳಿಗೆ ಕಾರಣವಾದ ಅಂಗಾಂಶ ಯಾವುದು? ಅನುಲೇಪಕ ಅಂಗಾಂಶ, ನರ ಅಂಗಾಂಶ, ಸ್ನಾಯು ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶ. ದೇಹದ ಚಲನವಲನಗಳಿಗೆ ಕಾರಣವಾದ ಅಂಗಾಂಶ ಸ್ನಾಯು ಅಂಗಾಂಶ. ಬೇಕರಿ ಉತ್ಪನ್ನಗಳಿಗೆ ಬಳಸುವ ಈಸ್ಟ್ ಒಂದು ಪ್ರೋಟೋಜೋವಾ, ಶೈವಲ, ಶಿಲೀಂಧ್ರ, ವೈರಸ್. ಬೇಕರಿ ಉತ್ಪನ್ನಗಳಿಗೆ ಬಳಸುವಂಥ ಒಂದು ಈಸ್ಟ್ ಶಿಲೀಂಧ್ರವಾಗಿರುತ್ತದೆ. ಹಾಲನ್ನು ಕಡೆದಾಗ ಕೆನೆಯು ಈ ಒತ್ತಡದಿಂದ ಬೇರ್ಪಡುತ್ತದೆ. ಹಾಲನ್ನು ಕಡೆದಾಗ ಕೆನೆಯು ಈ ಬಲದಿಂದ ಬೇರ್ಪಡುತ್ತದೆ. ಕೇಂದ್ರಗಾಮಿ ಬಲ, ಕೇಂದ್ರ ತ್ಯಾಗಿ ಬಲ, ಘರ್ಷಣಾ ಬಲ, ಗುರುತ್ವಾಕರ್ಷಣ ಬಲ. ಹಾಲನ್ನು ಕಡೆದಾಗ ಕೆನೆಯು ಬರ್ತಕ್ಕಂಥ ಒಂದು ಬೇರ್ಪಡಿಸ್ತಕ್ಕಂಥ ಒಂದು ಬಲ ಅಂತ ಹೇಳಿದರೆ ಆಪ್ಷನ್ 2 ಕೇಂದ್ರ ತ್ಯಾಗಿ ಬಲ. ನ್ಯೂಟನ್ನ ಯಾವ ಚಲನಾ ನಿಯಮವ ಬಲವನ್ನು ಸ್ಪಷ್ಟೀಕರಿಸುತ್ತದೆ? ಚಲನೆಯ 3ನೇ ನಿಯಮ, ಚಲನೆಯ 1ನೇ ನಿಯಮ, ಚಲನೆಯ 2ನೇ ನಿಯಮ, ನ್ಯೂಟನ್ನ 2ನೇ ನಿಯಮ. ಸರಿಯಾದಂಥ ಒಂದು ಉತ್ತರ ಚಲನೆಯ 2ನೇ ನಿಯಮ ಅಂದರೆ ಆಪ್ಷನ್ 3. ಶಾಶ್ವತ ಕಾಂತಗಳನ್ನು ಮಾಡಲು ಯಾವ ವಸ್ತು ಬೇಕು? ಪ್ಯಾರಾಕಾಂತೀಯ, ಡಯಾಕಾಂತೀಯ, ಫೆರೋಕಾಂತೀಯ, ಎಲ್ಲವೂ ಆಗಬಹುದು. ಸರಿಯಾದಂಥ ಒಂದು ಉತ್ತರ ಶಾಶ್ವತ ಕಾಂತಗಳನ್ನು ಮಾಡಲು ಬಳಸ್ತಕ್ಕಂಥ ಒಂದು ಕಾಂತ ಅಂತ ಹೇಳಿದರೆ ಅದು ಆಪ್ಷನ್ 3 ಫೆರೋಕಾಂತೀಯ.